ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸ್ವಾಮಿ 82 ಟಿಪ್ ಚಾನಲ್. ನಾವಿವತ್ತು ಎಣ್ಗಾಯಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀವಿ. ಈ ಥರ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ಸುಲಭ. ಮೊದಲಿಗೆ ಕಡಲೆ ಬೀಜನ ಹುರ್ಕೊಳ್ಬೇಕು. ನಾವಿಲ್ಲಿ 1.5 ಬಟ್ಲಷ್ಟು ಕಡಲೆ ಬೀಜ ತೊಗೊಂಡಿದ್ದೀವಿ. ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ 2 ಗಾತ್ರದ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ತಗೊಂಡಿದ್ದೀವಿ, ಅದನ್ನು ನೆನೆಸ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಕಡಲೆ ಬೀಜನ ಹುರಿಬೇಕು. ನಾವಿಲ್ಲಿ ತೋರಿಸ್ತಾ ಇರೋದು ನಿಮಗೆ 1 kg ಆಗೋಷ್ಟು ಬದನೆಕಾಯಿಗೆ ನಾವು ಎಣ್ಗಾಯಿ ಮಾಡ್ತಾ ಇರೋದು. ಅದು ತಣ್ಣಗಾದ ನಂತರ ಹುರಿದಿರೋದು ಕಡಲೆ ಬೀಜನ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಅದಕ್ಕೆ 1 ಬಟ್ಲಷ್ಟು ಕಡಲೆ ಮತ್ತು 3 ಸ್ಪೂನಷ್ಟು ಎಳ್ಳು, ಬಿಳೆ ಎಳ್ಳು ಹಾಕ್ಕೊಳ್ಬೇಕು. ಕೆಲವರು ಹುಚ್ಚೆಳ್ಳು ಅದೆಲ್ಲ ಹಾಕ್ತಾರೆ, ನಾವೇನು ಹಾಕೋಲ್ಲ, ಬರೀ ಬಿಳೆ ಎಳ್ಳು ಅಷ್ಟೇ ಹಾಕೋದು. ಸೊ ನೋಡಿ, ಈ ಥರ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು. ಇದಕ್ಕೇ ಸಾಂಬಾರು ಪೌಡರ್, ನಮ್ಮ ಮನೇಲಿ ಏನು ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ, ಅದನ್ನೇ 3 ಸ್ಪೂನಷ್ಟು ಸಾಂಬಾರು ಪುಡಿ, 2 ಸ್ಪೂನಷ್ಟು ಬರೀ ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು, ಈಗ ಏನು ನೆನೆಸಿಟ್ಟಿದ್ದೀವಲ್ಲ ಹುಣಸೆಹಣ್ಣು ರಸನ, ಅದನ್ನ ಹಾಕ್ಕೊಳ್ಬೇಕು. ನಿಮಗೆ ಹುಳಿ, ಉಪ್ಪು, ಖಾರ ಎಲ್ಲ ನೋಡಿಕೊಂಡು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಉಪ್ಪು ಖಾರ ಬದನೆಕಾಯಲ್ಲಿ ಸ್ಟಫಿಂಗ್ ಮಾಡಿ ಅದು ಬೆಂದಾದ ನಂತರ ಕಮ್ಮಿ ಆಗುತ್ತೆ. ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ಮಾಡ್ಕೊಳ್ಳಿ. ಚೆನ್ನಾಗಿ ಕಲಸಾದ ನಂತರ ಉಪ್ಪು, ಖಾರ, ಹುಳಿ ಎಲ್ಲ ಟೇಸ್ಟ್ ನೋಡಿ. ಟೇಸ್ಟ್ ನೋಡಿ ನಿಮ್ಗಿನ್ನೂ ಬೇಕು ಅನಿಸಿದ್ರೆ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇದಾದ ನಂತರ ಸಣ್ಣಗೆ ಕಟ್ ಮಾಡಿರೋಂಥ ಈರುಳ್ಳಿ, ನಾನಿಲ್ಲಿ 2 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀವಿ. ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಕ್ಕೆ ನೋಡಿ, ಈ ರೀತಿ 4 ಹೋಳು ಮಾಡ್ಕೋಬೇಕು ಬದನೆಕಾಯಿನ. ನೋಡಿ, ಈ ರೀತಿ ಕ್ಲೀನಾಗಿ ಎಲ್ಲ ಫುಲ್ಲು ಮಿಕ್ಸ್ ಮಾಡ್ಕೋಬೇಕು. ಈಗ ಪಾನ್ಗೆ ಸ್ವಲ್ಪ ಕೆಳಗಡೆ ಎಣ್ಣೆ ಹಾಕ್ಕೊಳ್ಬೇಕು, ಇಲ್ಲಾಂದರೆ ತಳ ಒತ್ಬಿಡುತ್ತೆ. ಇವಾಗ ಇದರೊಳಗಡೆ ಸ್ಟಫಿಂಗ್ ಮಾಡ್ಕೋಬೇಕು. ನೋಡಿ, ಹಿಂಗೆ ಕ್ಲೀನಾಗಿ ಅದರೊಳಗಡೆ ಎಲ್ಲ ಸ್ಟಫ್ ಮಾಡ್ಕೋಬೇಕು. ಪ್ರೆಸ್ ಮಾಡಿ ಇಟ್ಟು ಈ ಥರ ಹಿಂಗೆ ಉಲ್ಟಾ ಇಡಬೇಕು. ಇದು ಮಾಡೋದು ತುಂಬಾ ಈಸಿ ಮತ್ತು ಬೇಗನೆ ಆಗುತ್ತೆ. ರೊಟ್ಟಿಗಂತೂ ತುಂಬಾ ಚೆನ್ನಾಗಿರುತ್ತೆ. ಮೇಲ್ಗಡೆ ತೊಟ್ಟನ್ನ ಒಂದು ಸ್ವಲ್ಪ ಕಟ್ ಮಾಡಬೇಕು. ಈಗ ಮಿಕ್ಕಿರುವಂಥ ಮಸಾಲಾನ ಇದಕ್ಕೆ ಅದನ್ನೇ ಮೇಲ್ಗಡೆ ಎಲ್ಲ ಫುಲ್ಲು ಹಾಕ್ಬಿಡ್ಬೇಕು. ಒಂದು ಸ್ವಲ್ಪ ಬೇಗ ನಿಮ್ಗೆ ತೆಳ್ಳಗೆ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಕಲಿಸ್ಬಿಟ್ಟು ಹಾಕ್ಬಿಟ್ಟು, ಈಗ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕು. ನಿಮಗೆ ಗ್ರೇವಿ ಥರ ಜಾಸ್ತಿ ಬೇಕು ಅಂದರೆ ಕಡಲೆ ಬೀಜ ಪೌಡರ್ ಅದನ್ನ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ನಾರ್ಮಲಾಗಿ ಸಾಕು ಅಂದರೆ ಸ್ವಲ್ಪ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಎಣ್ಣೆ ಅದೆಲ್ಲ ಹಾಕಿದ್ಮೇಲೆ ಹಿಂಗೆ ಪ್ರೆಸ್ ಮಾಡಬೇಕು. ಕ್ಲೀನಾಗಿ ಕೆಳಗಡೆ ಕೂರುತ್ತೆ. ಪ್ರೆಸ್ ಮಾಡಿ 2 ರಿಂದ 3 ವಿಜಿಲ್ಲು ಕೂಗಿಸ್ಕೊಂಡ್ರೆ ಎಣ್ಗಾಯಿ ರೆಡಿ. ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದು ಸುಲಭ. ಸೊ ನೀವು ಒಂದ್ಸಲ ಮಾಡಿ ನೋಡಿ, ಹೇಗಿತ್ತು ಅಂತ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.